Hello everyone, welcome back to my channel. ಈ ವಿಡಿಯೋ ಬಂದುಬಿಟ್ಟು KCET ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಿರೋ ಸ್ಟೂಡೆಂಟ್ಸ್ಗೆ ಇನ್ನೇನು ಎಕ್ಸಾಮ್ ಡೇಟ್ ಹತ್ರ ಬಂತು. ಈ ಕಂಪ್ಲೀಟ್ 2 ಇಯರ್ಸಿಂದ ಏನು ಪ್ರಿಪೇರ್ ಆಗ್ತಿರ್ತೀರಲ್ವ, ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತೀರ. ನೀಟ್, JEE, ಕಾಮೆಟ್ಗೆ, KCET ಈ ಥರ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತೀರ. ಇನ್ನೇನು ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಂತಂದರೆ ಅವಾಗ ನಿಮಗೆ ಭಯ ಆಗುತ್ತೆ, ನಿಮಗೆ ತುಂಬ ಡೌಟ್ಸ್ ಬರುತ್ತೆ. ಎಕ್ಸಾಮ್ ಯಾವ ಥರ ಬರುತ್ತೆ, ಎಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೊತೀರೋ, ಎಲ್ಲಿ ನಾವು ಬೇರೆ ಆಪ್ಷನ್ಸ್ ಆಗ್ತೀವೋ, ಎಲ್ಲಿ ನನಗೆಲ್ಲ ಮರ್ತೋಗ್ತೀನೋ, ನೆನಪಾಗಲ್ವೋ, ಎಲ್ಲ ಈ ಥರ ಡೌಟ್ಸ್ ಇರುತ್ತೆ. ತುಂಬ ಭಯ ಆಗುತ್ತೆ, ಅವಾಗ ನೀವು ಮೆಸ್ಅಪ್ ಮಾಡ್ಕೊತೀರಾ. ಸೊ ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟ್ 1 ಮಂತ್ ಸ್ಟ್ರಾಟಜೀಸ್ ಹೇಳ್ತಿದ್ದೀನಿ, ನೀವು ಯಾವ ಥರ ಯೂಸ್ ಮಾಡ್ಕೋಬೋದು ಈ 1 ಮಂತ್ ಕಂಪ್ಲೀಟ್ ಅಮೌಂಟ್ ಆಫ್ ಟೈಮ್ನ ಎಕ್ಸಾಮ್ಗೋಸ್ಕರ ಅಂತ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫಸ್ಟ್ ಸಿಂಪಲ್ಲಾಗಿ ಎಕ್ಸಾಮ್ ಪ್ಯಾಟರ್ನ ಅನಲೈಸ್ ಮಾಡ್ಕೊಳ್ಳೋಣ. ನಿಮಗೆ 2 ಡೇಸ್ ಇರುತ್ತೆ ಎಕ್ಸಾಮ್. 2 ಸಬ್ಜೆಕ್ಟ್ಸ್ 1 ಡೇ ಇರುತ್ತೆ, ಇನ್ 2 ಸಬ್ಜೆಕ್ಟ್ಸ್ ಇನ್ನೊಂದು ದಿನ ಇರುತ್ತೆ. ನಿಮಗೆ ಪ್ರತಿಯೊಂದು ಸಬ್ಜೆಕ್ಟು 60 ಮಾರ್ಕ್ಸ್ ಇರುತ್ತೆ, ಅಂತಂದರೆ 60 ಕ್ವೆಶನ್ಸ್ ಇರುತ್ತೆ. ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್. ನಿಮಗೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಅಂತಂದರೆ ನೀವೆಲ್ಲ ಕ್ವೆಶನ್ಸ್ ಅಟೆಂಡ್ ಮಾಡಲೇಬೇಕಾಗುತ್ತೆ, ಯಾಕೆಂದರೆ ಕೆಲವೊಂದು ಕ್ವೆಶನ್ಸ್ ಗೆಸ್ ಮೇಲೆ ಕೂಡ ನಿಮ್ಗೆ ಕರೆಕ್ಟ್ ಆಗಬಹುದು. PCMB ಇರುತ್ತೆ, PCMCS ಇರುತ್ತೆ. PCMB ತೊಗೊಂಡಿರೋ ಸ್ಟೂಡೆಂಟ್ಸ್ಗೆ 4 ಸಬ್ಜೆಕ್ಟ್ಸ್ ಕೂಡ ಅಟೆಂಡ್ ಮಾಡ್ತಾರೆ. PCMCS ತೊಗೊಂಡಿರೋರು ಬರೀ 3 ಸಬ್ಜೆಕ್ಟ್ಸ್ ಅಟೆಂಡ್ ಮಾಡ್ತಾರೆ. ನೀವು PCMB ತೊಗೊಂಡಿರೋರು 4 ಸಬ್ಜೆಕ್ಟ್ಸ್ ಅಟೆಂಡ್ ಮಾಡಿದ್ರೇನು ನಿಮಗೆ ಕ್ಯಾಲ್ಕುಲೇಟ್ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. PCB ಸಪ್ರೇಟಾಗಿ ತೊಗೊತಾರೆ, PCM ಸಪ್ರೇಟಾಗಿ ತೊಗೊತಾರೆ. ನೀವು ಕೆಲವೊಂದು ಜನ ಯಾವ್ದು ರ್ಯಾಂಕಿಂಗ್ ಜಾಸ್ತಿ ಬಂದರೆ, ಕೆಲವೊಂದು ವೆಟರ್ನರಿ ಜಾಸ್ತಿ ಬಂದರೆ ವೆಟರ್ನರಿಗೆ ಹೋಗ್ತೀರಾ, ಇಂಜಿನಿಯರಿಂಗ್ ಒಳ್ಳೆ ಕಾಲೇಜ್ ಬಂದರೆ ಇಂಜಿನಿಯರಿಂಗ್ ಹೋಗ್ತೀರಾ, ಅದು ನೀವು ಚಾಯ್ಸ್ ಥರ ತೊಗೊತೀರಾ. ಇಲ್ಲಿ CS ತೊಗೊಂಡಿರೋ ಸ್ಟೂಡೆಂಟ್ಸ್ಗೆ ನಿಮ್ಮ JEEಯಿಂದ ಒಳ್ಳೆ ಕಾಲೇಜ್ ಸಿಕ್ಕರೆ JEE ಕಡೆ ಹೋಗ್ತೀರಾ. ಇಲ್ಲ ಅಂತಂದರೆ ನಿಮಗೆ ಇದರಿಂದ ಒಳ್ಳೆ ಕಾಲೇಜ್ ನಿಮ್ಮ KCETಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ನೀವು PCM ನಿಮ್ಗೆ ಇದೊಂದೇ ಆಪ್ಷನ್ ಇರೋದ್ರಿಂದ ನೀವು ಚೆನ್ನಾಗಿ ಮಾಡಲೇಬೇಕಾಗುತ್ತೆ. ನಿಮಗೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿ 80 ಮಿನಿಟ್ಸ್ ಆಫ್ ಟೈಮ್ ಕೊಡ್ತಾರೆ. ಅಂತಂದರೆ ನೀವು 80 ಮಿನಿಟ್ಸ್ ಇದೆ ಅಂತ ಅಂದ್ಕೋಬೇಡಿ, ಏಕೆಂದರೆ ನೀವು OMR ಮಾರ್ಕಿಂಗ್ ಆಗಲಿ, ಇಲ್ಲಾಂತಂದರೆ ನೀವು ಸ್ಟಾರ್ಟಿಂಗ್ ಕೊಟ್ಟರೆ ಅವ್ರೇನೋ ಬೇರೆವೆಲ್ಲ ಹೇಳ್ತಾರೆ, ಜಡ್ಜ್ ಮಾಡ್ತಾರೆ, ಆ ಥರ ಮಾಡಿ ಈ ಥರ ಮಾಡಿ ಅಂತ. ಸೊ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಮ ಮ್ಯಾಕ್ಸಿಮಮ್ ಒಂದು ಕ್ವಶನ್ಗೆ ನಿಮ್ಗೆ ಬರೀ 1 ಮಿನಿಟ್ ಆಫ್ ಟೈಮ್ ಸಿಗುತ್ತೆ. ಅಂತಂದರೆ ಪ್ರತಿಯೊಂದು ಸಬ್ಜೆಕ್ಟ್ಗೂ 60 ಮಿನಿಟ್ಸ್ ಆಫ್ ಟೈಮ್ ಮಾತ್ರ ಸಿಗುತ್ತೆ. ಇನ್ನು ರಿಮೈನಿಂಗ್ 20 ಮಿನಿಟ್ಸ್ ಬೇರೆದ್ರಲ್ಲೆಲ್ಲ ಹೋಗುತ್ತೆ. ನೀವು ಸೀಟ್ ಅಲಾಟ್ಮೆಂಟ್ ಅದು ಇದು ಅಂದ್ಕೊಂಡು ಬೇರೆದ್ರಲ್ಲೆಲ್ಲ ಹೋಗುತ್ತೆ. ಸೊ ನೀವು ಓನ್ಲಿ 60 minutes ಆಫ್ ಟೈಮ್ ಫಾರ್ ಈಚ್ ಸಬ್ಜೆಕ್ಟ್. ನೀವು ಯಾವುದೇ ಸಬ್ಜೆಕ್ಟ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟು ಈಕ್ವಲ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ, ಈಕ್ವಲ್ ವೆಯ್ಟೇಜೇ ಇರುತ್ತೆ. ಏಕೆ ಅಂತಂದರೆ ನೀವು ಮ್ಯಾಥ್ಸ್ ಇಂಪಾರ್ಟೆಂಟು, ಬಯಾಲಜಿ ಇಂಪಾರ್ಟೆಂಟ್ ಇಲ್ಲ, ಇಲ್ಲಾಂದರೆ ಫಿಸಿಕ್ಸ್ ಇಂಪಾರ್ಟೆಂಟ್, ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಎಲ್ಲ ಸಬ್ಜೆಕ್ಟ್ಸಲ್ಲೂ ಪ್ರತಿಯೊಂದು ಕ್ವಶನು 1 ಮಾರ್ಕ್ಗೆ ಕ್ಯಾರಿ ಆಗುತ್ತೆ, ಪ್ರತಿಯೊಂದು ಸಬ್ಜೆಕ್ಟು 60 ಮಾರ್ಕ್ಸ್ಗೆ ಇರುತ್ತೆ. ಸೊ ನೀವು ಎಲ್ಲ ಸಬ್ಜೆಕ್ಟ್ಸು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ನೀವು ಇಲ್ಲಿ ಸಬ್ಜೆಕ್ಟಲ್ಲಿ ವೆಯ್ಟೇಜ್ ಅಂದರೆ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ಸು, ಲೆಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಡಿವೈಡ್ ಮಾಡಿ ಮೋರ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮೇಲೆ ತುಂಬ ಫೋಕಸ್ ಮಾಡ್ಬೋದು. ಬಟ್ ನೀವು ಸಬ್ಜೆಕ್ಟ್ಸ್ನ ಡಿಫರ್ ಮಾಡೋ ಹಾಗಿಲ್ಲ. ಅಂತಂದರೆ ನಿಮ್ಮ ಬಯಾಲಜಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಕೆಮಿಸ್ಟ್ರಿ ಚೆನ್ನಾಗಿ ಬರುತ್ತೆ, ನಿಮ್ಮ ಫಿಸಿಕ್ಸಲ್ಲಿ ಸ್ವಲ್ಪ ವೀಕ್ ಇದ್ದೀರಾ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಆಫ್ ಟೈಮ್ ಫಿಸಿಕ್ಸ್ ಮೇಲೆ ಕೊಡಿ. ಕಂಪ್ಲೀಟ್ ಅಮೌಂಟ್ ಆಫ್ ಟೈಮ್ ಫಿಸಿಕ್ಸ್ ಮೇಲೆ ಕೊಡೋಕೆ ಹೋಗಬೇಡಿ. ಯಾಕೆಂದರೆ ಲಾಸ್ಟ್ ಮಿನಿಟಲ್ಲಿ ನಿಮ್ಮ ಕೆಮಿಸ್ಟ್ರಿ ಚೆನ್ನಾಗಿ ಬರುತ್ತೆ ಅಂದ್ಕೊತೀರಾ, ಬಟ್ ಕೆಮಿಸ್ಟ್ರಿ ಕಡಿಮೆ ಮಾರ್ಕ್ಸ್ ಬರುತ್ತೆ. ಯಾಕೆಂದರೆ ನೀವು ಕಡಿಮೆ ಟೈಮ್ ಕೊಡ್ತೀರಾ, ಲಾಸ್ಟಲ್ಲಿ ರಿವೈಸ್ ಮಾಡಿರಲ್ಲ ಕಾನ್ಸೆಪ್ಟ್ಸು, ಅದರಿಂದ ನಿಮ್ಮ ಕೆಮಿಸ್ಟ್ರಿ ಹೋಗುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ಸ್ಗೂ ಈಕ್ವಲ್ ಅಮೌಂಟ್ ಆಫ್ ಟೈಮ್ ಕೊಡಿ, ಬಟ್ ನಿಮಗೆ ಕಷ್ಟ ಅನಿಸಿರೋ ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡಿ ಅಷ್ಟೇ. ಈಗ ನಿಮಗೆ 4 ವೀಕ್ಸ್ ಆಫ್ ಟೈಮ್ ಇದೆ. 4 ವೀಕ್ಸ್ ಆಫ್ ಟೈಮ್ ಕಂಪ್ಲೀಟಾಗಿ ಯೂಸ್ ಮಾಡ್ಕೋಬೇಕು. ಫಸ್ಟ್ 2 ವೀಕ್ಸ್ ಏನು ಮಾಡ್ತೀರಾ ಅಂತಂದರೆ ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡ್ಕೊಳ್ಳಿ. ಹೆಂಗಕ್ಕ 2 ವೀಕ್ಸಲ್ಲಿ ಹೆಂಗೆ ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡ್ಕೊಳೋದು ಅಂತಂದರೆ, ನೀವು ಫಸ್ಟ್ ಇಯರಿಂದ ಓದಿರ್ತೀರ, ಫಸ್ಟ್ ಇಯರಲ್ಲೂ ಓದಿರ್ತೀರ, ಸೆಕೆಂಡ್ ಇಯರಲ್ಲೂ ಮತ್ತು ಫಸ್ಟ್ ಇಯರ್ ಸಿಲೆಬಸ್ ಓದಿರ್ತೀರ, ತುಂಬ MCQ ಕ್ವಶನ್ಸ್ನ ಸಾಲ್ವ್ ಮಾಡಿರ್ತೀರ, ಕಾಲೇಜಲ್ಲಿ ನಿಮ್ಗೆ ಸಾಲ್ವ್ ಮಾಡಿಸಿರ್ತಾರೆ, ತುಂಬ ಮಾಕ್ ಟೆಸ್ಟ್ನ ಕೊಟ್ಟಿರ್ತೀರ. ಮೋಸ್ಟ್ಲಿ ಕೆಲವೊಂದು ಕಾಲೇಜಸಲ್ಲಿ ಎವ್ರಿ ವೀಕೆಂಡು ಟೆಸ್ಟ್ ಮಾಡ್ತಿರ್ತಾರೆ. ಈ ಥರ ನೀಟ್ ಆಗಲಿ, KCET ಆಗಲಿ, JEE ಈ ಥರ ಮಾಡ್ತಿರ್ತಾರೆ. ನಿಮಗೆ ಏನು ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲ ಇನ್ಕ್ರೀಸ್ ಮಾಡೋಕ್ಕೆ, ಸ್ಪೀಡಪ್ ಇನ್ಕ್ರೀಸ್ ಮಾಡೋಕ್ಕೆ. ಸೊ ನಿಮಗೆ ಲಾಸ್ಟ್ 1 ಮಂತಲ್ಲಿದ್ದಾಗ ನೀವು 2 ವೀಕ್ಸಲ್ಲಿ ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡ್ಕೊಳ್ಳಿ. ನೀವು ಯಾವ ಥರ ಓದ್ಕೋಬೇಕು ಅಂದರೆ ಪ್ರತಿಯೊಂದು ಲೆಸನಲ್ಲೂ ಇಂಪಾರ್ಟೆಂಟ್ ಟಾಪಿಕ್ಸ್, ಮತ್ತು ನೀವು ಕೆಲವೊಂದು ಮಿಸ್ಟೇಕ್ಸ್ ಮಾಡಿರ್ತೀರ. ಒಂದು ಲೆಸನ್ ಓದ್ತಿದ್ದೀರಾ ಅಂತಂದರೆ ನೀವು ಕೆಲವೊಂದು ಮಿಸ್ಟೇಕ್ಸ್ ಮಾಡಿರ್ತೀರ. ಎಲ್ಲೋ ಈ ಎಕ್ಸಾಮ್ ಬರೀತಾರೆ ಇರುವಾಗ ನೀವು ಎಕ್ಸಾಮಲ್ಲಿ ಈ ಮಿಸ್ಟೇಕ್ ಮಾಡಿದ್ರಿ, ಆ ಎಕ್ಸಾಮ್ ಎಲ್ಲೋ ಆ ಮಿಸ್ಟೇಕ್ ಎಲ್ಲೋ ನೋಟೆಡ್ ಮಾಡ್ಕೊತ ಆ ಥರ ಮಿಸ್ಟೇಕ್ಸ ರಿವೈಸ್ ಮಾಡ್ಕೊಳ್ಳಿ. ಮತ್ತು ಪ್ರತಿಯೊಂದು ಲೈನ್ NCERT ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ನೋಡಿಕೊಂಡು ಒಂದು ಲೆಸನ್ ನೀವು ಓದಿದ್ದೀರ ಅಂದರೆ ಆ ಲೆಸನ್ ರಿಲೇಟೆಡ್ ನಿಮ್ಗೆ ಯಾವ ರೆಫರೆನ್ಸ್ ಬುಕ್ಸ್ ಇದೆಯೋ, ಮೆಟೀರಿಯಲ್ಸ್ ಇದೆಯೋ, ನಿಮ್ಮ ಕಾಲೇಜ್ ಕಡೆಯಿಂದ ಕೊಟ್ಟಿರ್ತಾರೆ, ಇಲ್ಲಾಂದರೆ ನೀವು ಪರ್ಚೇಸ್ ಮಾಡಿರ್ತೀರ, ಎಲ್ಲ MCQ ರಿಲೇಟೆಡ್ ಕ್ವಶನ್ಸ್ ಒಂದು ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ಪ್ರತಿದಿನ 8 to 10 hours ಆಫ್ ಟೈಮ್ನ ಕೊಡಿ
ಓದೋದಕ್ಕೆ. ಆದರೆ ಮ್ಯಾಕ್ಸಿಮಮ್ 12-13 ಅವರ್ಸ್ ಕೂಡ ಓದ್ತಾರೆ. ಬಟ್ ಮಿನಿಮಮ್ 10 ಅವರ್ಸನ್ನು ಮೇಂಟೈನ್ ಮಾಡ್ಕೊಳ್ಳಿ ಪ್ರತಿದಿನ. ಜಸ್ಟ್ 1 ಮಂತ್ ಆಫ್ ಟೈಮ್ ಅಲ್ವಾ, ಆಮೇಲೆ ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ಕಿದೆ ಅಂದರೆ ನೀವೇ ಖುಷಿ ಪಡ್ತೀರ. ಸೊ 1 ಮಂತ್ ಆಫ್ ಟೈಮ್ ಪರ್ ಡೇ 10 to 12 ಅವರ್ಸ್ ಓದೋದಕ್ಕೆ ಟ್ರೈ ಮಾಡಿ. ನೀವು 1 to 2 ವೀಕ್ಸಲ್ಲಿ ಸಿಲೆಬಸ್ ಎಲ್ಲ ಕವರ್ ಮಾಡಿದ್ದೀರಾ, ನಿಮ್ಮ ಸಿಲೆಬಸ್ ಎಲ್ಲ ಬರುತ್ತೆ. ನೀವು 3rd ವೀಕ್ ಏನು ಮಾಡಬೇಕು ಅಂದರೆ ಮಾಕ್ ಟೆಸ್ಟ್ನ ಕೊಡಬೇಕಾಗುತ್ತೆ. ಪ್ರತಿದಿನ ಫುಲ್ ಸಿಲೆಬಸ್ ಟೆಸ್ಟ್ನ ಅಟ್ಲೀಸ್ಟ್ 1 ಸಿಲೆಬಸ್ ಟೆಸ್ಟ್ನ ಕೊಡಿ. ಪ್ರತಿದಿನ 1 ಎಕ್ಸಾಮ್. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಪ್ರತಿ ಸಬ್ಜೆಕ್ಟ್ಗೂ ಅಷ್ಟೇ 60 ಮಿನಿಟ್ಸ್ ಆಫ್ ಟೈಮ್ ಮಾತ್ರ ಇಟ್ಕೊಳ್ಳಿ. ನೀವು 60 ಮಿನಿಟ್ಸ್ ಆಫ್ ಟೈಮಲ್ಲಿ ನೀವು 60 ಕ್ವಶನ್ ಸಾಲ್ವ್ ಮಾಡೋಕ್ಕೆ ಆಗಬೇಕು. ಓಕೆನಾ? ಕೆಮಿಸ್ಟ್ರಿ ಮತ್ತು ಬಯಾಲಜಿನ ಮಾಡ್ತೀರಾ. ಬಟ್ ವೆನ್ ಕಮ್ಸ್ ಟು ದ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ನಿಮ್ಗೆ ತುಂಬ ಟೈಮ್ ತೊಗೊಳುತ್ತೆ. 60 ಮಿನಿಟ್ಸ್ ಆಫ್ ಟೈಮ್ ಒಳಗಡೆ ನೀವು ಕಂಪ್ಲೀಟ್ ಮಾಡೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಈಸಿ ಟ್ರಿಕ್ಸ್ನ ಹುಡುಕಬೇಕು. ಯಾವ ಥರ ಸಾಲ್ವ್ ಮಾಡ್ಬೋದು ನಾನು ಈ ಥರ ಕ್ವಶನ್ಸ್ ಕೊಟ್ಟರೆ ಎಕ್ಸಾಮಲ್ಲಿ ಅನ್ನೋ ಟೈಪ್ ಆಫ್ ಥಿಂಕಿಂಗ್ ಇಟ್ಕೋಬೇಕು. ನೀವು ಆವಾಗ ಸ್ವಲ್ಪ ಈಸಿ ವೇ ಹೆಂಗೆ ಸಾಲ್ವ್ ಮಾಡ್ಬೋದು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಇಲ್ಲಿ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಥರ ಫಾರ್ಮುಲಾಸು ಶಾರ್ಟ್ ಕಟ್ಸು ರಿವೈಸ್ ಮಾಡ್ಕೊತಾ ಇರಿ. ನೀವು ಬರೆದಿಟ್ಕೊಂಡಿರ್ತೀರಲ್ಲ, ಇವಾಗ ವೆನ್ ಇಟ್ ಕಮ್ಸ್ ಟು ಕೆಮಿಸ್ಟ್ರಿ ಪಿರಿಯೋಡಿಕ್ ಟ್ರೆಂಡ್ಸ್ ಇರುತ್ತೆ, ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ. ಕೆಮಿಸ್ಟ್ರಿಯಲ್ಲಿ ತುಂಬಾ ಎಕ್ಸೆಪ್ಷನ್ಸ್ ಇರುತ್ತೆ. ಮತ್ತು ಫಿಸಿಕ್ಸ್ನಲ್ಲಿ ಫಾರ್ಮುಲಾಸ್ ಇರುತ್ತೆ. ತುಂಬ ಫಾರ್ಮುಲಾಸ್ ಡೈರೆಕ್ಟು ಕ್ವಶನ್ಸ್ ಫಾರ್ಮುಲಾಸ್ ರಿಲೇಟೆಡ್ ಟೈಪ್ ಆಫ್ ಕ್ವಶನ್ಸೇ ಕೊಡ್ತಾರೆ ಕೆಲವೊಂದು ಕ್ವಶನ್ಸ್ NCERTಯಲ್ಲೆಲ್ಲ. ಅವಾಗ ನಿಮ್ಮ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ನೀವು ತುಂಬ ಫೀಲ್ ಆಗ್ತೀರಾ. ಸೊ ಫಾರ್ಮುಲಾಸ್ ರಿವೈಸ್ ಮಾಡ್ಕೋಬೇಕು. ಮತ್ತು ಬಯಾಲಜಿಯಲ್ಲಿ ಬಂದರೆ ಡಯಾಗ್ರಾಮೆಟಿಕ್ ಕ್ವಶನ್ಸ್, ಡಯಾಗ್ರಾಮ್ಸ್ ಕೊಟ್ಬಿಟ್ಟು ಈ ಪಾರ್ಟ್ ಏನಂತಾರೆ ಅಂತೆಲ್ಲ ಕೇಳ್ತಾರೆ ಕ್ವಶನ್ಸು. ನೀವು ಸೊ ಆ ಥರ ಕ್ವಶನ್ಸ್. ಮತ್ತು ಮ್ಯಾಥ್ಸಲ್ಲೂ ಅಷ್ಟೇ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್, ಈ ಥರ ಫಾರ್ಮುಲಾಸ್ ಎಲ್ಲ ನೋಟ್ ಮಾಡ್ಕೊಂಡಿರ್ತೀರ. ಶಾರ್ಟ್ ಕಟ್ ಕೀಸ್ ಈ ಥರವೆಲ್ಲ ರಿವೈಸ್ ಮಾಡ್ಕೊತಾರೆ. 4th ವೀಕ್ ಇನ್ನೇನು ಎಕ್ಸಾಮ್ ಹತ್ರ ಬರ್ತಿದೆ, ಇನ್ನೊಂದು 1 ವೀಕ್ ಇದೆ. ಅವಾಗ ನೀವು ಏನು ಮಾಡಬೇಕು ಅಂದರೆ KSET 4 ಇಯರ್ಸ್ ಪಾಸ್ಟ್ 5 ಇಯರ್ಸ್ ಇರುತ್ತಲ್ವ, ಪಾಸ್ಟ್ 5 ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಪ್ರತಿ ಡೇ ಅಟ್ಲೀಸ್ಟ್ 1 ಕ್ವಶನ್ ಪೇಪರ್ ಇಲ್ಲಾಂದರೆ 2 ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಅವಾಯ್ಡ್ ಲರ್ನಿಂಗ್ ದ ನ್ಯೂ ಟಾಪಿಕ್ಸ್. ಲಾಸ್ಟ್ ವೀಕಲ್ಲಂತೂ ನ್ಯೂ ಟಾಪಿಕ್ಸ್ ಅಂತೂ ಓದೋಕ್ಕೆ ಹೋಗಬೇಡಿ. ಆವಾಗ ನೀವು ಜಾಸ್ತಿ ಕ್ವಶನ್ಸ್ ರೆಫರ್ ಮಾಡ್ತಿದ್ದೀರಾ ಅಂತಂದರೆ ಅವಾಗ ತುಂಬ ಭಯ ಆಗುತ್ತೆ. ನನಗೆ ಈ ಕ್ವಶನ್ ಗೊತ್ತಿಲ್ಲ, ಈ ಕ್ವಶನ್ ಬರಲ್ಲ ಅಂತೆಲ್ಲ ತುಂಬ ಭಯ ಆಗ್ತಿರುತ್ತೆ. ಆವಾಗ ನೀವು ಗೊತ್ತಿರೋದು ಓದಿರೋದು ಕೂಡ ನೀವು ಮರ್ತೋಗ್ತೀರಾ. ಸೊ ನ್ಯೂ ಟಾಪಿಕ್ಸ್ ಅಂತೂ ಯಾವ ಓದೋಕ್ಕೆ ಹೋಗಬೇಡಿ. ಎಲ್ಲ NCERT ಬೇಸ್ಡ್ ಇರೋದ್ರಿಂದ NCERTನ ಆದಷ್ಟು ರಿವೈಸ್ ಮಾಡಿ. ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಸಿಲೆಬಸ್ನ ರಿವೈಸ್ ಮಾಡ್ಕೊತಾ ಇರಿ, ಇಂಪಾರ್ಟೆಂಟ್ ಟಾಪಿಕ್ಸ್ನ. ದಿಸ್ ನೋ ನೆಗೆಟಿವ್ ಮಾರ್ಕಿಂಗ್. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಿ, ಯಾವ ಕ್ವಶನ್ನು ಬಿಡಬೇಡಿ. ಕೆಲವೊಂದು ಲಕ್ಕಿಂದ ಕೂಡ ನಿಮ್ಮದು ಕರೆಕ್ಟ್ ಆಗ್ಬೋದು. ಸ್ವಲ್ಪ ಈಸಿಯಾಗಿ ಲಾಜಿಕ್ಕಾಗಿ ಥಿಂಕ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಕೆಲವೊಂದು ಕ್ವಶನ್ಸ್ ತುಂಬ ಟೈಮ್ ತೊಗೊಳುತ್ತೆ, ಅಷ್ಟನ್ನು ಸಾಲ್ವ್ ಮಾಡ್ಕೋಬೇಡಿ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಕ್ರೂಷಿಯಲ್, ಎಸ್ಪೆಷಲಿ ಫಾರ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್. ನೀವು 60 ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕಾಗಲ್ಲ. ನಿಮ್ಗೆ ಆ ಕ್ವಶನ್ ಕಾನ್ಸೆಪ್ಟ್ ಗೊತ್ತಿದೆ ಅಂದರೆ ಕೂಡ ನಿಮ್ಗೆ ಮೋರ್ ದೆನ್ 2 ಮಿನಿಟ್ಸ್ 3 ಮಿನಿಟ್ಸ್ 5 ಮಿನಿಟ್ಸ್ ಕೂಡ ತೊಗೊಳುತ್ತೆ ಒಂದೊಂದು ಪ್ರಾಬ್ಲಮ್ಮು. ನೀವು ಅದನ್ನೆಲ್ಲ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತೀರಾ ಅಂತಂದರೆ ಎಲ್ಲ ಈಸಿ ಕ್ವಶನ್ಸ್ ಇರೋದನ್ನು ಸಾಲ್ವ್ ಮಾಡಿ. ನಿಮ್ಮ ಕ್ವಶನ್ ಪೇಪರ್ ಸಿಕ್ಕ ತಕ್ಷಣ ಕ್ವಶನ್ ಪೇಪರ್ ಕಂಪ್ಲೀಟ್ ಗ್ಲಾನ್ಸ್ ಮಾಡಿ ಒಂದ್ಸಲ. ಯಾವ ಟೈಪ್ ಆಫ್ ಕ್ವಶನ್ಸ್ ಫಸ್ಟ್ ಸಾಲ್ವ್ ಮಾಡ್ಬೋದು, ಈಸಿ ಇದೆಯೋ ಕಷ್ಟ ಇದೆಯೋ, ನಿಮ್ಗೆ ಹಾರ್ಡ್ ಕ್ವಶನ್ಸ್ ಅನ್ಸಿರೋವು ಲಾಸ್ಟಲ್ಲಿ ಸಾಲ್ವ್ ಮಾಡಿ. ನಿಮ್ಗೆ ಯಾವ್ಯಾವ ಗೊತ್ತಿದೆಯೋ ಅವೆಲ್ಲ ಫಸ್ಟಲ್ಲಿ ಸಾಲ್ವ್ ಮಾಡ್ಕೋಬೇಡಿ. ನಿಮ್ಗೇನು ಗೊತ್ತಿಲ್ಲ, ಆ ಕ್ವಶನ್ ಇದೆಯೋ ಇಲ್ಲೋ ಕೂಡ ಗೊತ್ತಿಲ್ಲ, ಆ ಸಿಲೆಬಸಲ್ಲಿ ಇದೆಯೋ ಅಂಥ ಕ್ವಶನ್ಸು ಎಲ್ಲೋ ಲಾಜಿಕ್ಕಾಗಿ ಥಿಂಕ್ ಮಾಡಿ ಗೆಸ್ ಮಾಡಿ ಕ್ವಶನ್ನ ಹಾಕಿ ಯಾವುದು ಬಿಡೋಕ್ಕಂತೂ ಹೋಗಬೇಡಿ. NCERT ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಫಾರ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಫಿಸಿಕ್ಸಲ್ಲಿ ಫಾರ್ಮುಲಾಸ್ ಮತ್ತು ಮ್ಯಾಥ್ಸಲ್ಲಿ ಫಾರ್ಮುಲಾಸ್ ರಿವೈಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಕೆಮಿಸ್ಟ್ರಿ ಮತ್ತು ಬಯಾಲಜಿನಲ್ಲಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸು ಮತ್ತು ಡಯಾಗ್ರಾಮ್ಸು, ರಿಯಾಕ್ಷನ್ಸು, ಈ ಥರ NCERT ತುಂಬ ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಇಂಪಾರ್ಟೆನ್ಸ್ ಕೊಡಿ. ಮತ್ತು ಮಾಕ್ ಟೆಸ್ಟು ಮತ್ತು KSET ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾಕೆ ಕೇಳ್ತೀನಿ ಅಂತಂದರೆ ನಿಮ್ಗೊಂದು ಡಿಫಿಕಲ್ಟಿ ಲೆವೆಲ್ ಅರ್ಥ ಆಗುತ್ತೆ. ಯಾವ ಲೆಸನಿಂದ ಯಾವ ಥರ ಕೇಳ್ತಿದ್ದಾರೆ ಕ್ವಶನ್ಸು, ಹೆಂಗಿರುತ್ತೆ, ಯಾವ ಟೈಪ್ ಇರುತ್ತೆ. ಇವಾಗ JEE ಯಾವ ಟೈಪ್ ಇರುತ್ತೆ, KSET ಯಾವ ಥರ ಇರುತ್ತೆ, ನೀವು ಕಂಪೇರ್ ಕೂಡ ಮಾಡ್ಬೋದು. ನೀವು ಆ ಟೈಪ್ ಆಫ್ ಏನಂದರೆ ಈಸಿ ಲೆವೆಲ್ ಇರುತ್ತೆ, ಹಾರ್ಡ್ ಲೆವೆಲ್ ಇರುತ್ತೆ ಅಂದರೆ ನಿಮ್ಗೊಂದು ಲೆವೆಲ್ ಅರ್ಥ ಆಗುತ್ತೆ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ನೀವು ಸಾಲ್ವ್ ಮಾಡಲೇಬೇಕಾಗುತ್ತೆ. ಲಾಸ್ಟ್ 1 ವೀಕ್ ಆ ಥರ ಇರೋವಾಗ ಸಾಲ್ವ್ ಮಾಡಿ. ಸೊ ಈ ಕಂಪ್ಲೀಟ್ 1 ಮಂತ್ ಆಫ್ ಟೈಮ್ನ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ಳಿ. ನೀವು ಯೂಸ್ ಮಾಡ್ಕೊಂಡಿದ್ದೀರ ಅಂದರೆ ಖಂಡಿತ ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ಕುತ್ತೆ. ನೀವು ಅಂದ್ಕೊಂಡಿರೋದನ್ನು ನೀವು ಡೆಫಿನೆಟ್ಲಿ ಕ್ರ್ಯಾಕ್ ಮಾಡ್ಬೋದು. ರ್ಯಾಂಕಿಂಗ್ ಆಗಲಿ, ಮಾರ್ಕ್ಸ್ ಆಗಲಿ, ಆದಷ್ಟು 150+ 160+ ಈ ಟೈಪ್ ಆಫ್ ರೇಂಜ್ ಇರೋದ್ರೆ ನಿಮ್ಗೆ ಒಳ್ಳೆ ಕೋರ್ಸ್ ಮತ್ತು ಒಳ್ಳೆ ಕಾಲೇಜ್ನ ನೀವು ಆರಾಮಾಗಿ ಚೂಸ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅನಿಸುತ್ತೆ. ಯಾರು ನಿಮ್ಮ ಫ್ರೆಂಡ್ಸ್ ಈ ಥರ ಈ ಸ್ಟ್ರಗಲ್ ಆಗ್ತಿರ್ತಾರೆ KSET ಎಕ್ಸಾಮ್ಗೋಸ್ಕರ, ಪ್ಲೀಸ್ ಅವರು ಕೂಡ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗಲಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಫ್ಯೂಚರ್ ವೀಡಿಯೋಸ್ಗೆ ಮತ್ತು ಟಿಪ್ಸ್ಗೆ. ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್, ಪ್ರಿಪೇರ್ ವೆಲ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಬಾಯ್.